ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇಲ್ಲಿ ನೀವೆಲ್ಲ ನೋಡ್ತಿರುವಂಥ ಹಣ್ಣು ಮೋಸಂಬಿ ಹಣ್ಣು ಅಂತ ಕರಿತೀವಲ್ವಾ, ಇದು ಮೋಸಂಬಿ ಹಣ್ಣು. ಇದು ಯಾರಿಗೆಲ್ಲ ಇಷ್ಟ ನೋಡ್ರಿ, ನನಗಂತೂ ಇಷ್ಟ. ಅದರಲ್ಲಿ ನಾಟಿ ಮೋಸಂಬಿ ಅಂತ ಬರುತ್ತೆ, ಇನ್ನೂ ಚಿಕ್ಕ ಸೈಜಿಂದು ಹಸಿರು ಕಲರ್ ಸಿಪ್ಪೆ ಇರುತ್ತೆ, ಅದಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಒಂದು ಪೋಷಕಾಂಶಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿರಿ, ಹೃದಯಾಘಾತದ ತೊಂದರೆ ಇದ್ದಂಥವರು ಈ ಮೋಸಂಬಿ ರಸಕ್ಕೆ ಜೇನುತುಪ್ಪ ಸೇರಿಸಿ ತಿನ್ನೋದ್ರಿಂದ ಆ ಒಂದು ತೊಂದರೆ ಕಡಿಮೆ ಆಗ್ತೈತಿ. ಮತ್ತು ಮುಖದ ಮೇಲೆ ಕೆಲವರಿಗೆ ಪದೇ ಪದೇ ಮಡಿಬೆಕ್ಕಿ ಅಥವಾ ಮೊಡವೆಗಳು ಅಂತಾರೆ. ಆ ಮೊಡವೆಗಳು ಹೇಳ್ತಾ ಇದ್ವು ಅಂದ್ರೆ ಅವ್ನು ತಡೆಗಟ್ಟಬೇಕಂದ್ರೆ ಈ ಮೋಸಂಬಿ ಸಿಪ್ಪೆಯನ್ನು ಏನು ಮಾಡಬೇಕು, ಮುಖಕ್ಕೆ ಹಚ್ಚಿ ತಿಕ್ಕೊಳ್ಬೇಕು ಹಸಿದಿದ್ದಾಗ. ಇಲ್ಲ ಅಂದರೆ ಇದನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಬಿಸಿಲಿರುವಾಗ ಒಣಗಿಸಿ ಪುಡಿ ಮಾಡಿ ಅದರಿಂದ ಮುಖ ತೊಳಿಬೇಕು. ಆವಾಗ ಮೊಡವೆ ಏಳೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತೈತಿ ಅಂತ. ಆಮೇಲೆ ಕೆಲವೊಬ್ರು ಇದನ್ನು ತಿಂದರೆ ನೆಗಡೆ ಬರುತ್ತೆ ಅಂತಾರೆ. ಅದು ಹಂಗಲ್ಲ. ಇದನ್ನು ಡೈಲಿ ತಿನ್ನೋ ಅಭ್ಯಾಸವನ್ನು ಪ್ರತಿನಿತ್ಯ ಒಂದು ಹಣ್ಣಾದರೂ ತಿನ್ನೋ ಒಂದು ರೂಢಿ ಇಟ್ಕೊಂಡ್ರೆ ನೆಗಡಿಯನ್ನು ಇದರಿಂದ ತಡೆಗಟ್ಬೋದು. ಮತ್ತು ಮೋಸಂಬಿ ಹಣ್ಣು ಗರ್ಭಿಣಿಯರಿಗೆ ಕೂಡ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ದಿನನಿತ್ಯ ಈ ಹಣ್ಣು ತಿಂತಾ ಇದ್ರೆ ಆರೋಗ್ಯ ಕೂಡ ಸುಧಾರಿಸ್ತೈತಿ ಮತ್ತು ಹೆರಿಗೆ ಕೂಡ ಸುಲಭ ಆಗ್ತೈತಿ ಅಂತ. ಆಮೇಲೆ ಮೋಸಂಬಿ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರೋದ್ರಿಂದ ಇದನ್ನು ಡೈಲಿ ನಾವು ತಿನ್ನೋ ಅಭ್ಯಾಸ ಮಾಡ್ಕೊಂಡಿವಿ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಬಾರದಂತೆ ತಡೆಗಟ್ತೈತಿ. ಸಾಂಕ್ರಾಮಿಕ ರೋಗಗಳಂದ್ರೆ ಒಬ್ಬರಿಂದ ಒಬ್ಬರಿಗೆ ಇಮಿಡಿಯೇಟಾಗಿ ಹರಡುವಂಥವು. ಆಮೇಲೆ ಈ ಮೈ ಮೇಲೆ ಕಜ್ಜಿ ತುರುಕಿ ಅದು ಆಗ್ತಾವಂತಾರಲ್ಲ, ಅಂಥವೆಲ್ಲ ಆಗೋದನ್ನು ಇದು ತಡೆಗಟ್ತೈತಿ. ಹಂಗೆ ಯಾರಿಗಾರು ಹಸಿವು ಆಗೋದಿಲ್ಲ ಅನ್ನೋರು, ಅಜೀರ್ಣ ಆಗುವಂಥವ್ರು, ರಕ್ತ ಶುದ್ಧಿ ಆಗಬೇಕನ್ನೋ ಅಂಥವರೆಲ್ಲ ಈ ಹಣ್ಣನ್ನು ಸೇವಿಸುವುದು ಉತ್ತಮ. ಇದನ್ನು ತಿನ್ನೋದ್ರಿಂದ ಇದರಲ್ಲೇ ಹೆಚ್ಚಿನ ಒಂದು ವಿಟಮಿನ್ ಸಿ ಮತ್ತು ನಾರಿನಂಶಕ್ಕೂ ಕೂಡ ಸಂಬಂಧಪಟ್ಟಿರುತ್ತೆ ಹಣ್ಣು. ಹಾಗಾಗಿ ಇದನ್ನ ಜಾಸ್ತಿ ತಿನ್ನೋದ್ರಿಂದ ನಮಗೆ ಹೆಚ್ಚಿಗೆ ಹಸಿವಾಗಕತ್ತೈತಿ. ಮೋಸಂಬಿ ಹಣ್ಣಿನ ರಸಾನ ದಿನಕ್ಕೆ 2 ಬಾರಿ ಕುಡಿತಾ ಬಂದರೆ ಈ ಮೋಸಂಬಿ ಹಣ್ಣಿನ ರಸಾನ ದಿನಕ್ಕೆ 2 ಬಾರಿ 2 ಟೀ ಚಮಚ ಸಣ್ಣ ಮಕ್ಕಳಿಗೆ ಕುಡಿಸೋದ್ರಿಂದ ಜೀರ್ಣಶಕ್ತಿ ವೃದ್ಧಿ ಆಗ್ತೈತಿ ಅಂದ್ರೆ ಡೈಜೆಸ್ಟಿವ್ ಪ್ರಾಬ್ಲಮ್ ಯಾರಲ್ಲಾದರೂ ಇದ್ದಾಗ, ಈಗ ದೊಡ್ಡವರಾದರೆ ಜ್ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಕುಡಿದ್ಬಿಡ್ತೀವಿ. ಸಣ್ಣ ಮಕ್ಕಳು ಕುಡಿಯೋಕೆ ಒಲ್ಲೆ ಅಂದಾಗ ಅವ್ರಿಗೆ ಸ್ವಲ್ಪ ಒಂದು 2 ಚಮಚ ಆದರೂ ಕುಡಿಸ್ತಾ ಇರಬೇಕು ಅಂತ. ಮೇಯ್ನಾಗಿದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂಥದ್ದು. ಇಂಥ ಒಂದು ಅಮೂಲ್ಯವಾದ ಶಕ್ತಿಯನ್ನು ಕೊಡುವಂಥ ಅಮೂಲ್ಯವಾದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದಂಥ ಈ ಮೋಸಂಬಿ ಹಣ್ಣನ್ನು ನೀವೆಲ್ಲರೂ ಬಳಸುತ್ತಾ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇದಕ್ಕೂ ಒಂದಿಷ್ಟು ಜಾಗವನ್ನು ಕೊಡೋಣ. ನೀವೇನಂತೀರಾ ಸ್ನೇಹಿತರೆ? ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಮತ್ತು ನಿಮ್ಗೆ ಗೊತ್ತಿರುವಂಥ ಹಲವಾರು ಜನಕ್ಕೆ ವಿಷಯನ ತಲುಪಿಸ್ರಿ. ಥ್ಯಾಂಕ್ ಯು.